ಸಿಂಧನೂರು ಡಿಸೆಂಬರ್ 13 ನಗರದ ಟೌನ್ ಹಾಲ್ನಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಇಂಟರ್ನೆಟ್ ಮೂಲಕ ನಡೆಯುವ ಮೋಸ ಹ್ಯಾಕಿಂಗ್ ಬಗ್ಗೆ ಮಾಹಿತಿ ನೀಡಿ ಅಪರಿಚಿತ ಲಿಂಕ್ಗಳಿಗೆ ಸ್ಪಂದಿಸಬಾರದು, ಪಾಸ್ವರ್ಡ್ಗಳನ್ನು ಸುರಕ್ಷಿತವಾಗಿರಬೇಕು ಮತ್ತು ಜನವರಿ 2025ರಿಂದ ಇಲ್ಲಿಯವರೆಗೆ ಸುಮಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಎಂ ಪುಟ್ಟ ಮಾದಯ್ಯರವರು ಹೇಳಿದರು. ನಗರದ ಟೌನ್ ಹಾಲ್ನಲ್ಲಿ ಸಿಂಧನೂರು ಪೊಲೀಸ್ ಉಪ ವಿಭಾಗದ ವತಿಯಿಂದ ಸೈಬರ್ ಅಪರಾಧಗಳು ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿದಿನ ಸೈಬರ್ ಅಪರಾಧಗಳು ಮತ್ತು ವಾಹನಗಳ ಅಪಘಾತ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಅದರಲ್ಲೂ ಬಹುತೇಕ ವಾಹನಗಳಿಗೆ ಇನ್ಶೂರೆನ್ಸ್ ರಿನಿವಲ್ ಬಹುತೇಕರು ಮಾಡಿಸಿರುವುದಿಲ್ಲ. ಹೀಗಾಗಿ ಸೈಬರ್ ಅಪರಾಧ ತಡೆಗಟ್ಟುವ ಉದ್ದೇಶದಿಂದ ಹಲವಾರು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 3 ಪಟ್ಟು ದಂಡವನ್ನು ಕೂಡ ವಿಧಿಸಿದ್ದೇವೆ ಎಂದು ಹಾಗೂ ಸೈಬರ್ ಅಪರಾಧಿಗಳು ನೇರವಾಗಿ ದರೋಡೆ ಮಾಡುವುದಿಲ್ಲ, ಇತರೆ ಆಸೆಗಳನ್ನು ತೋರಿಸಿ ಜನರನ್ನು ವಂಚಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಅದರಲ್ಲೂ ವಿದ್ಯಾರ್ಥಿ ಯುವ ಜನರ ಸೈಬರ್ ಅಪರಾಧಿಗಳ ಕೈಗೆ ಸಿಕ್ಕಾಕಿಕೊಂಡು ಹಣವನ್ನು ಕಳೆದುಕೊಳ್ಳುತ್ತಿರುವುದು ಹೆಚ್ಚಾಗಿದ್ದು, ಪ್ರತಿಯೊಬ್ಬರ OTP ಹಾಗೂ ಮೊಬೈಲ್ ಪಾಸ್ವರ್ಡ್ಗಳನ್ನು ATM ಪಾಸ್ವರ್ಡ್ಗಳು ಹಾಗೂ ಯಾರಿಗೂ ಹೇಳದೆ ಗೌಪ್ಯವಾಗಿ ಇಡಬೇಕು ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಡಿವೈಎಸ್ಪಿ ಜಿ ಚಂದ್ರಶೇಖರ್, ತಹಸೀಲ್ದಾರ್ ಅರುಣ್ ದೇಸಾಯಿ, ತಾಲೂಕ್ ಪಂಚಾಯಿತಿ EO ಚಂದ್ರಶೇಖರ್, ಪೌರಾಯುಕ್ತ ಪಾಂಡುರಂಗ ಇಟ್ಟಿಗೆ ಸೇರಿದಂತೆ ಹಾಗೂ PSIಗಳು ಉಪಸ್ಥಿತರಿದ್ದರು. ಮತ್ತೆ ಹೇಳ್ತಾರೆ 5 ಲಕ್ಷ ಹಾಕಿ 25 ಲಕ್ಷ ಕೊಡ್ತೀವಿ ಅಂತ. ಒಬ್ಬ ಟೀಚರ್ ಒಂದು ಲೇಡಿ ಮಾತಾಡ್ತಾರೆ, ಹೇಳೋನವರು ನೀವು ವಿಡಿಯೋದಲ್ಲಿ ತೋರಿಸ್ತಿರೋದಿಲ್ಲ. ಫಸ್ಟು 3,000 ಇನ್ವೆಸ್ಟ್ ಮಾಡ್ತಾರೆ, 30,000 ಬರುತ್ತೆ. ಮತ್ತೆ 3 ಲಕ್ಷಕ್ಕೋಸ್ಕರ ಮತ್ತೆ ಪ್ರಯತ್ನ ಮಾಡುತ್ತೆ. ಹಂಗೆ ಹೇಳ್ತದೆ, ಕೊನೆಗೆ 3 ಕೋಟಿ ಕೊಡ್ಬೋದು ಟೀಚರ್ ಆದವರು. ಹಿಂಗಾದ್ರೆ ಬೆಲೆ ಎಲ್ಲಿವರೆಗೆ ಮೋಸ ಮಾಡಿಸ್ಕೊಳ್ಳಿಕ್ಕೆ ನಾವು ತಯಾರಿರ್ತೀವಿ, ಮೋಸಕ್ಕೆ ಹೋಗಿ ನಾವು ತಯಾರಿರ್ತೀವಿ, ಅಲ್ಲಿವರೆಗೂ ಮೋಸ ಮಾಡೋದು ನಮ್ಗೆ ಗಟ್ಟಾಗ್ತದೆ. ಗೊತ್ತಾಗೋದಕ್ಕೆ ನಮ್ಗೆ ಗೊತ್ತಿತ್ತು. ಈ ನಿಟ್ಟಿನಲ್ಲಿ ನಾವು ಎಸ್ಪೆಷಲಿ ಡಿಜಿಟಲ್ ಏಜ್ ಅಲ್ಲಿ ಆ ಡಿಜಿಟಲ್ ಇನ್ಫಾರ್ಮೇಶನ್ಸ್ ಇರಬೇಕು, ಮತ್ತೆ ನಾಲೆಡ್ಜ್ ಇರಬೇಕು, ಮತ್ತೆ ಎಷ್ಟನ್ನ ಹೇಗೆ ನಾವು ಬಳಸಿದ್ರೆ ಇಂಡಿವಿಜುವಲ್ಗೆ ಅನುಕೂಲ ಆಗುತ್ತೆ, ಅದ್ರ ಜೊತೆಗೆ ಹಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ನನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಯಾರು ರೆಗ್ಯುಲರ್ ಪೇಪರ್ ಮಾಡೋರು ಗೊತ್ತಿರುತ್ತೆ. ನಿನ್ನೆ ಆಸ್ಟ್ರೇಲಿಯಾ ದೇಶದವರು ಒಂದು ಆದೇಶ ಮಾಡಿದ್ದಾರೆ, ಆ ಸರ್ಕಾರ ಏನು ಆದೇಶ ಅಂತಂದ್ರೆ ಬಿಲೋ 16 ಇಯರ್ಸ್ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಕ್ಕೆ ಎಂಟರ್ ಆಗಬಾರ್ದು. ಅದಕ್ಕೆ ಆ ದೇಶ ಪ್ರಧಾನಿ ತುಂಬಾ ಹೆಮ್ಮೆ ಇದೆ. ನಾನು ಇವತ್ತು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತೇನೆ ಅಂತ, ಯಾಕಂದ್ರೆ ಯುವ ಸಮುದಾಯ ಆಳಾಯ್ತಿದ್ರು. ಈಗ ನೇಪಾಳದಲ್ಲಿ ತಂಗೆ ಇದು ಜೆನ್ಜಿ ಅಂತೇಳಿ, ಹಾಗೆ ಬೇರೆ ಬೇರೆ ದೇಶದ ಯುವ ಪೀಳಿಗೆ ಮುಖ್ಯವಾಗಿ ಇವತ್ತಿನ ಒಂದು ಯುವ ಪೀಳಿಗೆಗೆ ಒಂದು ನೀರಿನ ಜೊತೆಯಲ್ಲಿ ಅಥವಾ ಭೂಮಿ ಮರಗಳ ಜೊತೆಯಲ್ಲಿ ನಾವು ಯಾರು ಆಟಾಡ್ತಿರುತ್ತೆ ಮಕ್ಕಳು. ಪ್ರಕೃತಿಗೆ ನಾವು ತುಂಬ ವಿರುದ್ಧವಾಗಿದ್ದೀವಿ. ಎಲ್ಲಿವರೆಗೆ ನಾವು ಪ್ರಕೃತಿ ಜೊತೆಲಿ ನಾವು ಪ್ರಯಾಣಿಸೋಣ, ನಮ್ಮ ಜರ್ನಿ ಇರಲ್ಲ, ಅಲ್ಲಿವರೆಗೂ ನಮ್ಗೆ ಅನಿಸ್ತದೆ. ಈ ನಿಟ್ಟಿನಲ್ಲಿ ಇನ್ನೊಂದು ಸುಂದರವಾದ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೋಡಿ ಮನವರಿಕೆ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಗಾರ್ಡನ್ನ ಬಗ್ಗೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.